ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು. ಗದಗದಲ್ಲಿ ದುರ್ಗಾದೇವಿ ನೂತನ ಮೂರ್ತಿ ಪ್ರತಿಷ್ಠಾಪನೆ, ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ. ನವ ದಂಪತಿಗಳಿಗೆ ಬಸವರಾಜ ಬೊಮ್ಮಾಯಿ ಶುಭಾಶಯ. ಹೌದು, ಗದಗ ನಗರದ ನಮ್ಮೂರ ದೇವಿ ಜಾತ್ರೆಯ ಅಂಗವಾಗಿ ನಡೆದ ದುರ್ಗಾದೇವಿ ನೂತನ ಮೂರ್ತಿ ಪ್ರತಿಷ್ಠಾಪನೆ, ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಭಕ್ತಿ ಭಾವ ಮತ್ತು ಸಂಭ್ರಮದಿಂದ ನೆರವೇರಿದವು. ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಭಾಗವಹಿಸಿ ಮಾತನಾಡಿದರು. ದುರ್ಗಾದೇವಿಯ ಆಶೀರ್ವಾದದಿಂದ ರಾಜ್ಯದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಇದು ಇಡೀ ಗದಗಿನ ಜಾತ್ರೆ ಆಗಿದ್ದರಿಂದ ನಮ್ಮೂರು ದೇವಿಯ ಜಾತ್ರೆ ಅಂತಲೇ ಪ್ರಸಿದ್ಧ ಆಗಿರುವಂಥ ಈ ಜಾತ್ರೆಯ ಒಂದು ಪ್ರಮುಖ ಘಟ್ಟ ರಥೋತ್ಸವವನ್ನು ತಾವೆಲ್ಲ ಮಾಡಿದರೆ ಕಬ್ಬಿನ ಕಾಲವನ್ನು ಮುಗಿಸಿ ಈಗ ಸಾಮೂಹಿಕ ವಿವಾಹ 15 ಜೋಡಿಯ ಸಾಮೂಹಿಕ ವಿವಾಹವನ್ನು ಮಾಡಿದಂಥ ಈ ಸಂದರ್ಭದಲ್ಲಿ ದೇವಿಯ ಸಾನ್ನಿಧ್ಯ ವಹಿಸಿರುವಂಥ ನಿಮ್ಗೆ ನೋಡಿದ್ರೆ ಕೆಟ್ಟ ಅನಿಸ್ತದೆ. ಬಿಸಿಲಾಕುಂದ ಶಾಲೆಯಿಂದ ಮದುವೆ ಸಂದರ್ಭದಲ್ಲಿ ಮಾಡ್ತಾರಾದರೆ ದುರ್ಗಾದೇವಿ ಆಶೀರ್ವಾದ ಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಆದರೆ ಇಡೀ ಬದುಕಿನಲ್ಲಿ ಶಾಶ್ವತವಾಗಿ ಒಳ್ಳೆಯದಾಗ್ತದೆ. ಹೀಗಾಗಿ ನೀವೆಲ್ಲ ಪುಣ್ಯವಂತರು ದುರ್ಗಾದೇವಿಯ ಆಶೀರ್ವಾದದೊಂದಿಗೆ ನಿಮ್ಮ ಈ ಒಂದು ಮದುವೆ ಸಮಾರಂಭ ಆಗ್ತಾಯಿದೆ. ದೇವಿಯ ಆಶೀರ್ವಾದ ನಿಮಗಿದೆ. ನಿಮ್ಮ ಬದುಕು ಬಂಗಾರವಾಗಲಿ, ಬದುಕು ಹಸಿರವಾಗಲಿ ಅಂತ ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ವಧುವರರಿಗೆ ನನ್ನ ಆರ್ಥಿಕವಾಗಿರುವಂಥ ಶುಭಾಶಯ. ಇದೇ ಸಂದರ್ಭದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅನೇಕ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ನವ ದಂಪತಿಗಳನ್ನು ಅಭಿನಂದಿಸಿದ ಬಸವರಾಜ ಬೊಮ್ಮಾಯಿ ಅವರು, ನಿಮ್ಮ ದಾಂಪತ್ಯ ಜೀವನ ಸುಖ, ಶಾಂತಿ ಮತ್ತು ಸಂತೋಷದಿಂದ ಕೂಡಿರಲಿ. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಹೊಂದಾಣಿಕೆಯಿಂದ ಬಾಳು ಹಸನಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಜನಪ್ರತಿನಿಧಿಗಳು, ಧಾರ್ಮಿಕ ಮುಖಂಡರು, ಸಾರ್ವಜನಿಕರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡರು. ಉತ್ಸವವು ಭಕ್ತಿ, ಸಂಪ್ರದಾಯ ಮತ್ತು ಸಾಮಾಜಿಕ ಸೌಹಾರ್ದದ ಸಂಕೇತವಾಗಿ ಯಶಸ್ವಿಯಾಗಿ ನೆರವೇರಿತು.